ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಪಾಪುಗೆ 3 ತಿಂಗಳದ್ದು ಶಾಸ್ತ್ರದ ನೀರು ಉಯ್ತಾ ಇದ್ದೀವಿ. ನಮ್ಮ ಕಡೆ ಮೇನ್ ಡೋರ್ ಅಲ್ಲಿ ಹೊರಗಡೆ ಕೂರಿಸ್ಕೊಂಡು ಶಾಸ್ತ್ರದ ನೀರು ಅಂತ ಉಯ್ತಾರೆ ಸ್ನಾನದ್ದು. ಸೊ ಅಲ್ಲಿಂದ ಆಚೆಗೆ ಯೂಶುವಲಿ ನಾವು ಇಲ್ಲ ತನಕ ಅವನಿಗೆ ಹುಟ್ಟಿದ ವಾರ ಸ್ನಾನ ಮಾಡಿಸ್ತಾ ಇರಲ್ಲ, ಇಲ್ಲಿಂದ ಆಚೆಗೆ ಮಾಡಿಸ್ಬೋದು ಅಂತ ಹೇಳ್ತಾರೆ. ಬಟ್ ನಮ್ಮ ಅಮ್ಮ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ 3 ತಿಂಗಳದ್ದು ಶಾಸ್ತ್ರದ ನೀರು ಪ್ರೋಗ್ರಾಮ್ನ ಇವತ್ತು ಮುಗಿಸ್ತಾ ಇದ್ದಾರೆ. ಸಾಹೇಬ್ರಿಗೆ ಇಲ್ಲಿ ಸೊಂಟಕ್ಕೆ ತಲೆಗೆಲ್ಲ ಎಣ್ಣೆ ತಿಕ್ತವ್ರೆ ಆಂಟಿ. ಶಾಸ್ತ್ರದ ನೀರಿಗೆ ಬೇವಿನ ಸೊಪ್ಪೆಲ್ಲ ಹಾಕಿ ಇಟ್ಟವ್ರೆ ನಾವು ಅಮ್ಮ. ಇದಾದ್ಮೇಲೆ ಅವ್ನು ಹುಟ್ಟಿದ ವಾರ ಸ್ನಾನ ಮಾಡಿಸ್ಬೋದಾ? ಇಷ್ಟು ದಿನ ಅವ್ನು ಹುಟ್ಟಿದ ವಾರ ಸ್ನಾನ ಮಾಡಿಸ್ತಿರ್ಲಿಲ್ಲ. ಅವನಿಗೂ ಅಷ್ಟೇ ನನಗೂ ಅಷ್ಟೇ ಸ್ನಾನ ಮಾಡೋಂಗಿರ್ಲಿಲ್ಲ. ಅವ್ನು ಟ್ಯೂಸ್ಡೇ ಹುಟ್ಟಿದ್ದು, ಟ್ಯೂಸ್ಡೇಸು ಸ್ನಾನ ಮಾಡೋ ಆಗಿರಲಿಲ್ಲ ನಾವು. ಅಂದರೆ ತಲೆ ಸ್ನಾನ ಇಲ್ಲಿಂದ ಆಚೆಗೆ ಮಾಡಿಸ್ಬೋದು, ಅಂದರೆ ವಾರ ಅದೆಲ್ಲ ಏನಿಲ್ಲ ಲೆಕ್ಕ. ಹೆಂಗೋ ಮಂಡೇ ಟ್ಯೂಸ್ಡೇ ಬ್ರೇಕ್ ಸಿಕ್ಕಿರೋದು. ಇವಾಗ ಬ್ರೇಕಿಗೂ ಬಿತ್ತು ಬ್ರೇಕು. ಸಡನ್ ಆಗಿ ನಾವು ಅಪ್ಪಂಗೆ ಜೋಕಾಲಿದು ಕ್ರೇಜ್ ಉಟ್ಕೊಂಡ್ಬಿಟ್ಟಿದೆ. ಆಲೆ 1 ವೀಕ್ ಇಂದನು ಹೇಳ್ತಾ ಇದ್ರು ಆ ಕಡೆಯಿಂದನ. 1 ವೀಕ್ ಇಂದನು ನಾವು ಸ್ವಿಂಗ್ ತಗೋಬೇಕು ಅಂತ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ತಗೊಳ್ಳೇಬೇಕು ಇವತ್ತು ಬನ್ನಿ ಅಂತ. ಅದೇನು ಇವತ್ತು ಅದು ಯಾವ ಮುಹೂರ್ತ ಇದೆ ಅನ್ನೋದು ಗೊತ್ತಿಲ್ಲ. ಅವರು ಸ್ವಿಂಗ್ ತಗೊಂಡು ಮೊಮ್ಮಕ್ಳನ್ನ ಕೂರಿಸ್ಕೊಂಡು ಆಡಿಸ್ಬೇಕಂತೆ. ಇಲ್ಲಿ ನೋಡಿದ್ರೆ ನಾವು ಜಾಗ ಇಕ್ಕಟ್ಟಾಗತ್ತೆ ಬೇಡ ಅಂತ ಹೇಳ್ತಾ ಇದ್ವಿ. ಯಾಕ್ರಣ ಇವತ್ತು ಏನ್ ಮುಹೂರ್ತ? ಗುರುವಾರನಾ? ರಾಘವೇಂದ್ರ ಸ್ವಾಮಿ ಹೇಳಿದ್ರಾ? ಕಾಟನ್ ಇಟ್ಕೊಂಡ ಇಟ್ಕೊಂಡೆ. ನಮ್ಮ ಅಪ್ಪಂಗೆ ಒಂದ್ ಯೋಚನೆ ಇದ್ರೆ ನಮ್ಮ ಅಮ್ಮಗೂ ನಮ್ಮ ಅಕ್ಕಂಗೂ ಇನ್ನೊಂದ್ ಯೋಚನೆ. ನಾನು ಕಾಟನ್ ಇಟ್ಕೊಂಡಿದ್ದೀನ, ನಾನು ಸ್ಕಾರ್ಫ್ ಎಲ್ಲ ಹಾಕೊಳ್ಳಲ್ಲ, ಸ್ವೆಟರ್ ಹಾಕೊಂಡಿದ್ದೀನ ಹೊರಗಡೆಗೆ ಹೋಗ್ಬೇಕಂದ್ರೆ ಅಂತ. ಒಬ್ಬೊಬ್ರದ್ದು ಒಂದೊಂದ್ ಯೋಚನೆ. ನಮಗೆ ನಮ್ಮ ಮಗ ಏನ್ ಮಾಡ್ತಾವನೆ, ಮಲ್ಗವ್ನ ಎದ್ದವನ, ಎಷ್ಟೊತ್ತಾಯ್ತು ಅವ್ನ್ ಮಲ್ಕೊಂಡು, ಆ ಯೋಚನೆ ಅಲ್ವಾ? ಇಲ್ಲೆಲ್ಲ ಕಂಬ್ಳದೂನ ಆಬ್ಲುದು ತಗೊಂಡೋಗಿ ಕಂಬ್ಳದು ಅಂತ ಮಾರ್ತಾರಲ್ಲ. ಸೊ ನಾವು ಬಂದಿದ್ದು ಜೋಕಾಲಿ ತಗೊಳ್ಳೋಣ ಅಂತ. ಅದನ್ನ ಬಿಟ್ಟು ಹಬ್ಬದ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ವಿ. ಎಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದಾಯ್ತು. ಹಂಗೆ ಟೌನ್ ಒಳಗಡೆ ಹೋದ್ವಾ, ಹೆಂಗು ಬಂದಿದೀವಲ್ಲ ಇನ್ನೊಂದ್ಸರಿ ಇನ್ನೇನ್ ಬರೋದು ಅಪ್ಪ ಅನ್ಕೊಂಡು ಅಲ್ಲೇ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಇವಾಗ ಹೋಗ್ತಾ ಇದೀವಿ ನಾವು ಫರ್ನಿಚರ್ ಶಾಪಿಗೆ. ಇದು ಟೌನ್ ಇಂದ ಹೊರಗಡೆ ಇರುತ್ತೆ ಫರ್ನಿಚರ್ ಶಾಪ್ಸ್. ಇದ್ರ ಮುಂದೆನೆ ಹೋಗಿದ್ದು, ಅದ್ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ. ಆಮೇಲೆ ಪಾಪುಗೆ ಸೊಂಟಕ್ಕೆ ಕಿವಿಗೆಲ್ಲ ತೆಗಿಬೇಕಲ್ಲ, ಇನ್ನೇನ್ ಅವ್ನ್ಗೆ ಹಾಕಿಸ್ಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಏನ್ ಡಿಸೈನ್ ಗಳು ಇಟ್ಟಿದ್ದಾರೆ ಅದನ್ನು ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ಬಿಡೋಣ ಅನ್ಕೊಂಡು ಹೆಂಗೂ ಬಂದಿದ್ದಿಲ್ಲ, ಒಟ್ಟಿಗೆ ಮುಗಿಸ್ಬಿಡೋಣ ಎಲ್ಲಾನು ಅಂತ ಹೋಗಿ ಒಂದ್ ರೌಂಡ್ ಅದನ್ನ ನೋಡ್ಕೊಂಡು ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಇಳಿತಾ ಇದೀವಿ ಫರ್ನಿಚರ್ ಶಾಪ್ ಹತ್ರ. ಇದೆಲ್ಲ ಎಲ್ಲ ಕ್ಲೋಸ್ ಕಾಣಿಸ್ತಾ ಇದೆ. ನಾನು ಆ ಅಂಗಡಿಗಳು ನೋಡ್ಕೊಂಡು ಕ್ಲೋಸ್ ಆಗಿದೆ ಅಂತ ಅನ್ಕೊಂಡೆ. ನಾವಪ್ಪ ಡೋರ್ ಹಾಕ್ತಾರೆ ದೊಡ್ಡ ಅಂತ. ಇವಾಗ ನೀವು ಏನ 5 ಜನ ಕೈ ತಗೋಬೇಕು. ಒಂದ್ರಲ್ಲಿ 5 ಜನ ತುರ್ಸ್ಬೇಕಾಗತ್ತಾ? ಒಬ್ರಾದ್ಮೇಲೆ ಒಬ್ರು ಜೊತೆಗೆ ನಾವು ಯಾಕೆ ನಾವೇನ್ ಸಣ್ಣೋರಲ್ವಾ? ಸ್ಟ್ಯಾಂಡ್ ಇಲ್ವಾ? ಸ್ಟ್ಯಾಂಡ್ ಬೇಕಾದ್ರೆ ಕೊಡ್ತೀವಿ. ಇದಕ್ಕೇನೆ ಒಳಗಡೆ ಇರೋದು ಏನ್ ಮೆಟೀರಿಯಲ್? ಬೆತ್ತನ ಏನು? ಅಲ್ಲ, ಕಬ್ಣಕ್ಕೆ ಅದು ಪ್ಲಾಸ್ಟಿಕ್ ತರನ ಇದ್ ಮಾಡಿರೋದು. ಕುಶನ್ ಇವ ಯಾವ ನೋಡ್ಬಾ ಮಂಜ. ಹೇಳಪ್ಪ ಅದೇ ರೇಟ್ ಹೇಳ್ಬಾರ್ದು. ಇದು ಇದಂಗೆ ಅದೇ ಹೆಂಗೆ, ಸ್ಟ್ಯಾಂಡ್ ಹೆಂಗೆ, ಹ್ಯಾಂಗಿಂಗ್ ಹೆಂಗೆ ಕುತ್ಕೋಬಹುದಾ ಇದ್ರ ಮೇಲೆ? ಅದೆರಡು ಒಂದೇ ಕಲರ್ ಅಲ್ವಾ? ಡಾರ್ಕ್ ಐತಾ? ಇದು ಡಾರ್ಕ್, ಅದು ಸ್ವಲ್ಪ ಲೈಟ್, ಇದು ಸ್ವಲ್ಪ ಲೈಟ್. ಇದು ಎಲ್ಲ ತಾಬರಪ್ಪ. ಅವ್ರು ಡೆಲಿವರಿ ಕೊಡ್ತಾರೆ ಬಿಡಿ. ಅವರು ಎಲ್ಲರೂ ಕೊಟ್ಬಿಟ್ಟು ಫಿಟ್ ಮಾಡಿಸ್ಕೊಟ್ಬಿಡಪ್ಪ. ಅದೇನ್ ನೀವು ಚಾರ್ಜ್ ಕೊಡ್ತಿರತ್ತಿಗೆ ಕೊಡ್ತೀವಿ. ಅಪ್ಪನಿಗೆ ಅರ್ಜೆಂಟ್ ಆಗಿ ಅದನ್ನ ಫಿಟ್ ಮಾಡಿ ನೀವು ನಾವು ರೆಗ್ಯುಲರ್ ಗಿರಾಕಿ ಅಂದ್ಮೇಲೆ ನೀವು ಇಷ್ಟು ವ್ಯವಸ್ಥೆ ಮಾಡ್ಕೊಡ್ದವ್ರ ಹೆಂಗೆ? ಹಂಗಾರೆ ನಾವು ಫ್ಯಾಕ್ಟ್ರಿ ರೆಗ್ಯುಲರ್ ತರಿಸ್ತೀವಿ, ಅವರು ಬಾಡಿಗೆ ಬಿಡಬೇಕಲ್ಲ ನಮ್ಗೆ. ಹಾಕೊಂಡ್ ಬರ್ತೀರಾ? ಎಷ್ಟು ಹಾಕ್ತೀರಾ? 200 ಕಮ್ಮಿ ಮಾಡಿ ಕಳಿಸೋದು ಸರ್. ನಾವು ಹೊರಟಿರ್ತೀವಿ, ಬನ್ನಿ. ಜಸ್ಟ್ ಇವಾಗ ಮನೆಗೆ ಬಂದ್ವಪ್ಪ. ನನ್ನ ಮಗ ಎಲ್ಲಿ ಎದ್ಬಿಟ್ಟಿರ್ತಾನೋ ಅಂತ ಟೆನ್ಷನ್ ಆಗ್ತಿತ್ತು. ಏನಿಲ್ಲ, ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾವನೆ. 1 ಅವರ್ ಆಗಿತ್ತು ನಾವು ಹೋಗಿ. ಅವನು ಒಂದು ಸ್ಟ್ರೆಚ್ ಅಲ್ಲಿ ಒಂದು 2 hours ನಿದ್ದೆ ಮಾಡ್ತಾನೆ. ಈ ಟೈಮಲ್ಲಿ ಸ್ನಾನ ಬೇರೆ ಮಾಡಿರ್ತಾನಲ್ಲ, ಎದ್ದಿಲ್ಲ. ಅಷ್ಟೊತ್ತಿಗೆ ಬಂದ. ಒಂದು ಟೈಮ್ ಆಯ್ತು ಎದ್ದೇಳ ಟೈಮ್. ಇವಾಗ 1 ಗಂಟೆಗೆ ಎದ್ದೇಳ್ಬೇಕಿತ್ತು, 1:15 ಆಗಿದೆ ಆಲ್ರೆಡಿ. ಎದ್ದಿಲ್ವಾ ಅಮ್ಮ? ಸೈಲೆಂಟಾಗಿ ಇಷ್ಟೊತ್ನಲ್ಲಿ ನನ್ನ ಮಗ ಎದ್ದೇಳ್ಸಿಲ್ಲ ಅಂದ್ರೂ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಸಂಜೆ ಟೈಮ್ ಕೋಳಿ ನಿದ್ದೆ ಮಾಡ್ತಾನೆ.
ಸೊ ಅಂತೂ ಇಂತೂ ಫೈನಲಿ ನಾವು ಅಪ್ಪನ ಆಸೆ ಈಡೇರ್ತು. ಸಾಕ ಮೇಡಮ್ ಅವ್ರೆ? ಹಾ ಸಾಕು ಸಾಕು, ಬೀಳಲ್ಲ ಅಲ್ಲ ಇಲ್ಲ, ಅಲ್ಲಿ ಯಾಕೋ ಅದು ಸ್ವಲ್ಪ ನಾನೇ 80 kg ಇದೀನಿ, ಎಲ್ಲ ಅಲ್ಲಾಡ್ತೈತೆ ಅದು. ವಾಬಲ್ ಆಗ್ತಾ 80 ಇದೆ kilo. ಅದಕ್ಕೆ ಗೌಡ್ರು ಒಂದ 65-60 kg ಇದಾರೆ. ಅಷ್ಟೇ. ಇದೇನಿಲ್ಲ, ಒಂದ್ ಸ್ವಲ್ಪ ಜಾಗ್ಕೋತಾ ಇರ್ತಾರೆ, ಹಿಂಗ್ ಕರ್ಕೋಬೇಕು ಅಷ್ಟೇ. ಇಲ್ಲ ಅಲ್ಲಿ ಸ್ಟಿಚ್ ಹಾಕ್ಬಿಡ್ತೀವಿ ಬಿಡಿ, ಹಿಂದೆ ದಾರ ತಗೊಂಡು ಸ್ಟಿಚ್ ಹಾಕ್ಬಿಟ್ರೆ ಆಯ್ತು, ಜಾರಲ್ಲ. 200 ಅಲ್ಲೇ ಹೇಳಿದ್ರಲ್ಲ. ಥ್ಯಾಂಕ್ ಯು ಸರ್. ಸರಿ. ಅವ ಆಸೆ ಈಡೇರ್ದಪ್ಪ. ಯಾಕಂದ್ರೆ ಈ ಕಡೆ ತಿರ್ಕೊಳ್ಳಿ, ಹಂಗ್ ತಿರ್ಕೊಬಿಟ್ರಿ ತಿರುಗ್ತಾ ಇಲ್ಲ. ಕಾಲ್ ಕೊಟ್ಕೊಂಡ್ ತಿರ್ಕೋಬೇಕು, ನಾವು ತಿರ್ಗ್ಸಕ್ಕಾಯ್ತದ? ಅಷ್ಟ್ ಕುಳ್ಳನ ನೀವು ಅಂತ ಕುಳ್ಳ ಅನ್ಕೊಬಿಟ್ಟವ್ರು ಎಲ್ರು. ಅಣ್ಣ ಸರಿಯಾಗಿ ಕೂತಿಲ್ಲ, ತಲೆ ಎಲ್ಲ ಕುಶನ್ ಅಲ್ಲಿ ಕಟ್ಬೇಕು. ಇಷ್ಟ ಎಲ್ಲ ಗಲಾಟಿ ಮಾಡಿದ್ರು ನನ್ ಮಗ ಎದ್ದೇಳ್ತಲ್ಲ ನೋಡು. 1 ಗಂಟೆಗೆ ಎದ್ದೇಳ್ಬೇಕಿತ್ತು, ಮುಗಿಸ್ಕೊಂಡೆ ಬರ್ಬೋದಾಯ್ತು. ಟೈಮು 1:15 ಆಗಿದೆ. ಗಂದಿಗೆ ಅಂಗಡಿಗೆ ಹೋಗ್ಬೇಕಿತ್ತು. ಅಲ್ಲಿ ಬಿಸ್ನೆಸ್ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅವ್ರು. ಹಾಕ್ಬಿಡಪ್ಪ ಹಾಕ್ಬಿಡಪ್ಪ ಹಾಕ್ಬಿಡಪ್ಪ. ಹಂಗಿದ್ಮೇಲೆ ನಮ್ಮನ್ನ ಕರ್ಕೊಂಡು ಹೋಗ್ಬಾರ್ದು. ಆಕ್ಚುಲಿ ಇದು ನನ್ಗೂ ಫೇವ್ರೇಟ್. ನಾನು ಹಳೆ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀನಿ. ನಾನು ಮನು ಹೋಗಿ ವಿಚಾರಿಸ್ಕೊಂಡು ಬಂದು ನಾವು ರೆಂಟೆಡ್ ಹೌಸ್ ಅಲ್ವಾ, ನಮ್ ಸ್ವಂತ ಮನೇಲೂ ಜಾಗ ಇತ್ತು ಮೇಲ್ಗಡೆ ಹಾಕೋದಿಕ್ಕೆ. ಬಟ್ ನಮ್ ಬೆಡ್ರೂಮ್ ಹತ್ರ ಹೋಗ್ತಾನೆ ಇರ್ಲಿಲ್ಲ ಅಂದ್ಬಿಟ್ಟು ಮನು ಬೇಡ ಸುಮ್ಮನೆ ಇರು ಮಂಜಲ್, ಹೋಗೋದೇ ಇಲ್ಲ ನಾವು ಅಂತ. ಇನ್ ರೆಂಟೆಡ್ ಮನೆಗಳಲ್ಲಿ ಎಲ್ಲೂ ಪ್ರಾಪರ್ ಜಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ಬೇಡ ಬೇಡ ಅಂದಿದ್ರು ಮನು. ಇವಾಗ ಆಕ್ಚುಲ್ ಆಗಿ ನನ್ನ ಆಸೆನೂ ಈಡೇರ್ತು ಇಲ್ಲಿಗೆ ತಂದ ಮೇಲೆ. ನಮ್ಮ ಪುತ್ರ ರೆಡಿ ಆಗಿದ್ದಾರೆ. ಇವಾಗ ಅವರು ಜೋಕಾಲಿನ ಇನಾಗ್ರೇಟ್ ಮಾಡಬೇಕಾಗಿದೆ. ಅವ್ರ ತಾತ ನನ್ನ ಕೈಲಿ ಕೊಡು ಅಂತವ್ರೆ, ನನಗೆ ಭಯ. ಕೊಟ್ಟೆ. ತಾತ ಮೊಮ್ಮಗನ ಜೋಕ್ ನೋಡಿ, ಹೊಸ್ತಲ್ವಾ, ಎಕ್ಸೈಟ್ಮೆಂಟ್ ಜಾಸ್ತಿ. ಹೆಂಗಿದೆ ಬಂಗಾರು? ತೂಗ್ಬೇಕಪ್ಪ, ಸುಮ್ಮನೆ ಕೂತ್ಕೊಂಡು ಬಂಗಾರಮ್ಮ, ತಾತ ತೂಕಬೇಕಪ್ಪ. ಅವ್ರು ತೂಗಕ್ಕೊಬ್ರು ಅಸಿಸ್ಟೆಂಟಾ? ಅವ್ರು ನೋಡ್ತಾವ್ರು, ಫುಲ್ ಸ್ಕ್ಯಾನ್ ಮಾಡ್ತಾವ್ರೆ. ತಡಿ, ಮೇಲ್ಗಡೆ ಎಲ್ಲ ಏನೋ ತೊಟ್ಲು ಥರ ಇಲ್ವಲ್ಲ ಇದು? ಯಾಕೋ ತೊಟ್ಲು ಥರ ಇಲ್ವಲ್ಲ ಇದು? ಆ ಗಿಲ್ಕಿ ಅದಲ್ಲ, ಗಿಲ್ಕಿನ ಇವಾಗ ಇಲ್ಲಿಂದ ನೇತಾಕ್ಬಿಡೋದು. ಹುಷಾರ್, ನಾನು ಇಳಿಸ್ಕೊಂತೀನಿ, ಕುತ್ಕೊಳ್ಳಿ ನೀವು. ಓ ಹಂಗೆ. ಏನು ತೆಗಿಲಿ? ಫೋಟೋನಾ? ಬಂದೆ. ಫೋಟೋ ಅಂತಪ್ಪ ತೆಕ್ಕೊಟ್ಬಿಡ್ತೀನಿ. ನನ್ನ ಮಗನ ಜೋಕ್ ನೋಡಿ, ನನಗೆ ಭಯ ಆಗ್ತಿತ್ತು. ನಮ್ಮ ಅಪ್ಪ ನಮ್ಮ ಅಕ್ಕ ಮಲಗ್ಸು ಅಂದ್ರ ಆರಾಮಾಗಿ ಮಲ್ಗವ್ನೆ ಆರಾಮಾಗಿ. ಆಯಿತು ಬಸ್ಸು ಫುಲ್ ಸ್ಕ್ಯಾನ್ ಮಾಡ್ತಾವ್ರೆ, ಜೂಲ ಫುಲ್ಲು. ಇದೇನು ಹಿಂಗದಲ್ಲ, ಇದು ಇದ್ರ ಮೇಲೆ ಕಂಡುಬಿಟ್ಬಿಟ್ಟದೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಅಲ್ವಾ, ಬ್ರೌನ್ ಕಲರ್. ಆ್ಯಕ್ಚುಲಿ ಇದು ಚಾಕ್ಲೇಟ್ ಬ್ರೌನು, ಡಾರ್ಕ್ ಚಾಕ್ಲೇಟ್ ಬ್ರೌನು. ಅದು ಬ್ಲ್ಯಾಕ್ ಕಾಣಿಸ್ತಾ ಐತೆ ಅವನಿಗೆ, ಫುಲ್ ಇದ್ರ ಮೇಲೆ ಕಂಡುಬಿಟ್ಬಿಟ್ಟಿದೆ. ಬೇಗ ಬರ್ಬೇಕಮ್ಮ. ಅಮ್ಮನ ರಿಯಾಕ್ಷನ್ ನೋಡೋಣ, ಬೇಗ ಕರೀರೋಣ. ಅದು ಪಾಪು ಬೇಗ ಅಳ್ತಾವ್ನೆ, ತೂಗ್ಬೇಕಂತೆ. ಅಮ್ಮಮ್ಮ ತೂಗ್ಬಿಡಮ್ಮ, ಭಯ ಆಯ್ತದ ನನಗೆ. ಕಂಫರ್ಟಬಲ್ ಆಗೇನೋ ಅವರೇ, ಬಟ್ ಸ್ಟಿಲ್ ನನಗೆ ಭಯ. ಸೊ ಹೋಗಿ ಕರ್ಕೊಬಿಡೋಣ. ನಮ್ಮದು ಲಂಚ್ ಟೈಮ್ ಆಯಿತು, ಹೊಟ್ಟೆ ಆಗ್ತಾ ಇದೆ. ಮಲಗಿಲ್ಲ ಸಾಹೇಬ್ರು, ಇವಾಗ ಅವ್ರನ್ನ ಆಟ ಆಡಿಸ್ಕೊಂಡೆ ನಾವು ಊಟ ಮಾಡಬೇಕು. ಸೇಫ್ಟಿ ಇಲ್ಲ ಅವೆಲ್ಲ. ಅವ್ರಿಗೆ ಏನಿದ್ರು ಒಂದು 2 ಮಿನಿಟ್ಸ್ ಅಷ್ಟೇ, ಇನ್ನೂ ದೊಡ್ಡವನಾಗಬೇಕು ಅವನು. ನಾವು ಅಪ್ಪ ನೋಡಿ ಅದರಲ್ಲೇ ಮಲಗಿಸು ಅಂತ. ಇವತ್ತು ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ದೆ ಅಲ್ವಾ, ಒಂಥರ ಏನೋ ಸ್ವರ್ಗ ಸಿಕ್ತಂಗೆ ಆಗೋಗ್ಬಿಡ್ತು ನನಗೆ. ಅಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅಂದರೆ ಎಲ್ಲ ಪ್ಲ್ಯಾನ್ಡ್ ಇರಲಿಲ್ಲ. ನಾವು ಹೋಗಿದ್ದು ಒಂದೇ ಕೆಲಸ, ಇದನ್ನ ನೋಡ್ಕೊಂಡು ಬರೋಣ ಅಂತ. ಅಲ್ಲೇ ಶಾಪಿಂಗ್ ಎಲ್ಲ ಮುಗಿಸಿದ್ವಲ್ಲ. ಸೊ ಹಂಗಾಗಿ ನನಗೆ ಅಲ್ಲಿ ವಿಡಿಯೋ ಎಲ್ಲ ಮಾಡಬೇಕು ಆ ಮಾರ್ಕೆಟ್ ಒಳಗಡೆ ಅನ್ನೋದೇ ಮರ್ತೋಗ್ಬಿಡ್ತು ನನಗೆ. ನನ್ನ ಮಗ ಅಲ್ಲಿ ಆಟಾಡ್ತಾ ಇದ್ದಾನೆ, ಫುಲ್ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಡೈಪರ್ ಫ್ರೀ ಟೈಮಲ್ಲಿದ್ದಾರೆ ಅವರು. ನಮ್ಮ ಅಮ್ಮ ಹಬ್ಬದ ಪ್ರಿಪ್ರೇಷನ್ ಈಗಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಮನೆ ಇದು ಧೂಳು ದುಂಬು ಎಲ್ಲ ಹೊಡ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಲ್ಲ. ಹಬ್ಬ ಏನು ಕಾಸ್ಟ್ಲಿ ಅಂತೀರಾ, ಬೆಂಗಳೂರು ರೇಟ್ಗೂ ಇಲ್ಲಿ ರೇಟ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಅಂದರೆ ಒಂದು ಸತ್ಯ ಗೊತ್ತಾಗಿದ್ದು ನನಗೆ, ಅಂದರೆ ಬೆಂಗಳೂರಲ್ಲಿ ಸ್ವಲ್ಪ ಟೋಪಿ ಹಾಕಲ್ಲ ಹೂವಿನ ವಿಚಾರ ಬಂದರೆ, ಬಟ್ ನಮ್ಮೂರುಗಳಲ್ಲಿ ಟೋಪಿ ಎಲ್ಲ ಬಕ್ರಾ ಮಾಡ್ತಾರೆ ಅಂತ ಗೊತ್ತಾಯಿತು. ಆಬ್ಲುದು ತಂದು ಕಮ್ಲುದು ಜಾಗದಲ್ಲಿ ಮಾರ್ತಾ ಇದ್ರು. ಯಾರಾದರೂ ಆಬ್ಲುದು ತಗೊಂಡೋಗಿ ಲಕ್ಷ್ಮಿಗೆ ಇಡ್ತಾರ? ನಾನೆಲ್ಲೂ ನೋಡಿರಲಿಲ್ಲ.
ಅದನ್ನೇ ಕಂಬಳ ಅಂತ ಹೇಳ್ತಾ ಇದ್ರು. ಬಟ್ ಅದಕ್ಕೆ ಕೇಳ್ತಾ ಇದ್ದೆ ನಾನು, ಇದು ಆಬ್ಲುದು ಇದು ಯಾರು ಲಕ್ಷ್ಮಿಗೆ ಇಡ್ತಾರಾ ಅಂತ ಕೇಳಿದ್ರೆ ಏನ್ ಮಾಡೋದವ ಈ ಕಡೆ ಎಲ್ಲೂ ಸಿಗಲ್ಲ, ಅದಕ್ಕೆ ಇದನ್ನೇ ತಂದು ನಾವು ಸೇಲ್ ಮಾಡೋದು ಅಂತ ಯಾರೋ ಒಬ್ರು ಕಂಬಳದು ಮಾರ್ತಾ ಇದ್ರು, ತಗೊಂಡ್ ಬಂದ್ವಿ. ಅದೆಲ್ಲೋ ಎತ್ತೆ ಇಟ್ಬಿಟ್ಟವ್ರ ಅಲ್ಲಿ ಫ್ರಿಡ್ಜಲ್ಲಿ ಇಟ್ರ. ಅದನ್ನು ಫುಲ್ ಎಳೆವು, ಈಗ ಫುಲ್ಲು ಮೊಗ್ಗಾಗಿದೆ. ಅದಕ್ಕೇನೆ ಒಂದು ಪೀಸಿಗೆ ಎಲ್ಲಿಟ್ಟಿದ್ಯಾಕ್ಯಾ ಹೂವಿನ ಕವರ್ ಇಲ್ಲ ಈ ಕಡೆ ಲೆಫ್ಟ್ ಅಲ್ಲಿ ಟೊಮೆಟೊ ಬಾಕ್ಸ್. ಒಂದು ಪೀಸ್ಗೆ 100 rupees 200 rupees ಕೊಟ್ಟು 2 ಪೀಸು. ಅದು ಅವರು ಪರಿಚಯ ಇದ್ರು ನಾವು ಅಪ್ಪಂಗೆ, ಹಂಗಾಗಿ ಮಾತಾಡಿ ಬಾರ್ಗೇನ್ ಮಾಡಿಕೊಂಡು 150 rupeesಗೆ ನಾವು ತಗೊಂಡ್ವಿ. 100 rupees ಕಮ್ಮಿ ಕೊಡೋದೇ ಇಲ್ಲ ಅಂತೆ ಒಂದು ಪೀಸ್ನ. ಕಂಬ್ಳುದು ಆದರೆ ಹಿಂಗೆ, ಆಬ್ಳುದುಗೆ 50 rupees ಒಂದು ಪೀಸ್ ಅಂತ ಮಾರ್ತಾವ್ರೆ. ಏನು ಮಾಡ್ತಾರೆ ಹೇಳಿ ಜನಗಳು, ಇದಕ್ಕೆ 100 ಕೊಟ್ಟು ಒಂದು ತಗೊಳ್ಳೋದ, 100 rupeesಗಲ್ಲಿ 2 ಬರುತ್ತಲ್ಲ ಅಂದ್ಕೊಂಡು ಎಲ್ಲ ಆ ಕಡೆಗೆ ಹೋಗ್ತಾರೆ. ನೋಡಿ ಈ ಸೈಜ್ ಮೊಗ್ಗಿಗೆ 100 rupees. ಬೆಂಗಳೂರಲ್ಲೂ ಇಷ್ಟೇ ಇರುತ್ತೆ ನನಗೆ ಗೊತ್ತು. ಅಂದರೆ ಅದನ್ನೇ ನಾನು ಹೇಳಿದ್ದು, ಬ್ಯಾಂಗ್ಳೂರ್ ಪ್ರೈಸ್ಗೂ ಊರ ಪ್ರೈಸ್ಗೂ ಏನೂ ಡಿಫ್ರೆನ್ಸೇ ಇಲ್ಲ ಅಂತ. ಆ್ಯಕ್ಚುಲಿ ಇವ್ರಿಗಿಲ್ಲಿ ಹತ್ತತ್ರದಲ್ಲೇ ಸಿಗುತ್ತೆ ಇದು. ಏನೋ ಒಟ್ಟಿನಲ್ಲಿ ಬಾಕಿದೆಲ್ಲ ಪರವಾಗಿಲ್ಲ. ಪೈನಾಪಲ್ಲು 50 rupees ಒಂದು ಪೀಸ್ ಅಂದರೆ 100 rupeesಗೆ 2. ಆದರೆ ಕಾಯಿ ತಗೊಂಡ್ರೆ ಸ್ವಲ್ಪ ಹಣ್ಣಾಗಿದೆ, ಅದಿನ್ನೇನು ತಿನ್ನೋ ಸ್ಟೇಜಲ್ಲಿದೆ ಅಂತ ಹೋದ್ರೆ 100 rupees ಅಂತೆ ಒಂದು. ಏನು ಡಿಮ್ಯಾಂಡ್ ಆಗಿದೆ ನೋಡಿ. ಅಯ್ಯೋ ಪ್ರೈಸ್ಗಳು ಕೇಳಿ ಸಾಕಾಗೋಯ್ತು. ಹಬ್ಬದ ಸೀಸನ್ ಬಂದರೆ ಅವರಿಗೂ ಅದು ಸೀಸನ್ ಅಲ್ವಾ, ದುಡ್ಡು ಮಾಡ್ಕೊಳ್ಳೋಕ್ಕೆ. ಸೊ ಹಿಂಗೆ ದುಡ್ಡು ಮಾಡ್ಕೊಳ್ಳೋದು ಅವರು. ನಾನು ಅದೇ ಆಬ್ಲುದು ತಾವ್ರವು ಅಂತ ಮಾತಾಡ್ತಾ ಇದ್ನಲ್ಲ, ಅದಕ್ಕೆ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ ನೋಡಿ, ಗ್ಯಾನ್ ಸೆಷನ್ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ಹೇಳ್ತಾ ಇರೋದು ಕರೆಕ್ಟು, ನಾನು ಅದನ್ನೇ ಹೇಳ್ತಾ ಇರೋದು. ಆದರೆ ಆ್ಯಕ್ಚುಲಾಗಿ ನಾವು ಇಡಬೇಕಿರೋದು ಲಕ್ಷ್ಮಿಗೆ ಕಮಲದವು, ಆಬ್ಲುದು ನಾವೆಲ್ಲೂ ಯೂಸ್ ಮಾಡಲ್ಲ. ಬಟ್ ಇಲ್ಲಿ ಅದನ್ನು ಸೇಲ್ ಮಾಡ್ತಾವ್ರಲ್ಲ, ನಾನು ಫಸ್ಟ್ ಟೈಮ್ ನೋಡಿದ್ದು, ನನಗೆ ಅದೇ ಆಶ್ಚರ್ಯ ಆಯಿತು. ಹೇಳಿ ನಿಮ್ಮ ಗೊತ್ತಾಗಲ್ವಾ? ಯಾಕೆ ಗೊತ್ತಾಗಲ್ಲ? ಕಲರ್ ಅಲ್ಲ, ತಾವರೆ ಹೂವು ಪೆಟಲ್ಸು ಚಿಕ್ಕದಾಗಿ ರೌಂಡಕ್ಕೆ ಬರುತ್ತೆ, ಆಬ್ಲುದು ಹೂವು ಉದ್ದ ಬರುತ್ತೆ. ಕಲರ್ ಅದು ಫುಲ್ ವೈಟ್ ಇರುತ್ತೆ, ಇದು ಸ್ವಲ್ಪ ಡಾರ್ಕರ್ ಶೇಡ್ ಇರುತ್ತೆ. ಆಮೇಲೆ ಅದು ಒಂದೇ ಲೇಯರ್ ಬರೋದು ಆಬ್ಲುದು ಹೂವು ಅಷ್ಟೇ. ಇದು ಸುಮಾರು ಲೇಯರ್ ಬರುತ್ತೆ, ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಹೆಂಗೆ ಅಂದ್ರೆ ಆಬ್ಲುದು ಭತ್ತದ ತರ, ಆರ್ಕದ ತರ, ಉರುಳಿ ತರ, ರಾಗಿ ತರ ಸುಮಾರು ನಮ್ಮ ದವಸ ಧಾನ್ಯಗಳೇನವೆ ಅದೆಲ್ಲದ್ರ ತರನು ಬರ್ತಾವೆ ಆಬ್ಲುದು. ಹೌದಾ? ಅದೇ ಈಗ ನನಗೂ ನಿನಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ಗೊತ್ತು, ನಾವು ತಿಂದಿದ್ದೀವಲ್ಲ. ಅದೇ ಈಗ ಅಮ್ಮ ಹೆಂಗೆ ಕೇಳ್ತು ಅಂದರೆ ನನಗೂ ನಿನಗೂ ಡಿಫ್ರೆನ್ಸ್ ಗೊತ್ತಾಗಲ್ವಾ, ಹಂಗೆ ಆಬ್ಲುದು ಅದು ಕಬ್ಲುದು ಯಾವುದಂತ ಡಿಫ್ರೆನ್ಸ್ ರೋಫಾಕು ಮನೆ ರೋಫಾಕು ಒಂದ ಹಾಕೋ ಒಂದು ರೋಫು ಇರಲಿ, ಎದ್ರುಕೋಬೇಡ, ನಾನು ಇದ್ದೀನಿ. ನಾವೇನೇ ಹೇಳಲಿ, ಕೈ ಚೀಪಕ್ಕೆ ಒಂದಿದ್ರು ಸಾಕು, ಇನ್ನೇನು ಬೇಡ ಅನ್ನೋ ಕಂಡೀಷನಲ್ಲಿ ಇದ್ದಾರೆ ಅವರು. ಒಂದು 3-4 ಡೇಸಿಂದ ಕೈ ಜಬ್ಬತ್ತು ಕಲ್ತ್ಬಿಟ್ಟು ಏನು ಬೇಕಾಗಿಲ್ಲ ನನ್ನ ಮಗನಿಗೆ, ನಾನು ಬೇಕಾಗಿಲ್ಲ. ನಿಮ್ಮದೆಲ್ಲ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ನಮ್ಮನೆ ಈ ಸರಿ ಅಂತೂ ತುಂಬ ಸಿಂಪಲ್ ಹಬ್ಬ. ಅಲ್ಲೇ ಸುಮಾರು ವರ್ಷದಿಂದನೂ ಸಿಂಪಲ್ ಹಬ್ಬ ಅಲ್ವೇನಕ್ಕ? ಈ ವರ್ಷ ಅಂತೂ ಸಿಂಪಲಲ್ಲಿ ಇನ್ನೂ ಸಿಂಪಲ್ ಹಬ್ಬ. ಕಳ್ಸೋಕ್ಕೆ ಒಂದು ಬ್ಲೌಸ್ ಪೀಸಲ್ಲಿ ಸಾರಿ ಥರ ಉಡಿಸ್ಬಿಟ್ಟು ಸಾರಿನ ಜಸ್ಟ್ ಮುಂದೆ ಇಟ್ಟು ಬಾಕಿ ತಿಂಡಿಗಳನ್ನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು. ಬಟ್ ಈ ವರ್ಷ ಬರೀ ಒಂದು ರವೆ ಉಂಡೆನೂ ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ. ಈಗ ಸಡನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಅಮ್ಮ ಹೆಲ್ಪ್ ಮಾಡಿದ್ರೆ ಮಾಡ್ತೀನಿ ಅಂದರು. ಅದಕ್ಕೆ ಕೊಬ್ಬರಿ ತುರ್ದು ಕೊಡ್ತಾ ಇದ್ದೀನಿ, ನನಗೂ ತಿನ್ನಂಗಾಗಿದೆ ರವೆ ಉಂಡೆ. ಅದಕ್ಕೆ ಒಬ್ಬಟ್ಟು ಮಾಡ್ತಾರಾ? ಗ್ಯಾರಂಟಿ ಇಲ್ಲ. ಒಬ್ಬಟ್ಟು ಮಾಡೋರು ಪ್ರತಿ ವರ್ಷ. ಬಟ್ ಈ ವರ್ಷ ನಮ್ಮಮ್ಮ ಅದೇ ಕೆಲಸ ಏನಾದ್ರು ಜಾಸ್ತಿ ಆಗೋಗ್ಬಿಡತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮಾಡಿದ್ರೆ ಒಬ್ಬಟ್ಟು ಮಾಡ್ಬೋದು. ಒಟ್ಟಿನಲ್ಲಿ ಸಿಂಪಲಲ್ಲಿ ಸಿಂಪಲ್ ಹಬ್ಬ ಈ ಸರಿ ನಮ್ಮದು. ಮೊನ್ನೆ ಕೊಬ್ಬರಿ ಸುಲ್ಸ್ ಹಾಕಿದ್ವಲ್ಲ, ಫ್ರೆಶ್ ಆಗಿದೆ ಕೊಬ್ಬರಿಗಳೆಲ್ಲ, ಇದು ಜ್ಯೂಸಿ ಆಗಿದೆ. ಅದಕ್ಕೆ ಮೊನ್ನೆ 2 ಕೊಬ್ಬರಿನೂ ತಗೊಂಡೋದ್ರು, ತಿನ್ನಕ್ಕೆ ಬೇಕು ನನಗಲ್ಲಿ ಅಂತ. ಈ ಥರ ಫ್ರೆಶ್ ಕೊಬ್ಬರಿ ಎಣ್ಣೆ ಇರಬೇಕದ್ರಲ್ಲಿ, ಅದು ಆ ಥರ ಹಾಕಿ ಮಾಡಿದಾಗ ಯಾವುದೇ ಸ್ವೀಟ್ಸ್ ಆಗಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕೊಬ್ಬರಿ ಫ್ಲೇವರ್ ಇರುತ್ತಲ್ಲ. ತಿನ್ನಲು ಇರಬೇಕಾ? ಇದು 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 ದಿನ ಇಷ್ಟೊತ್ತಿಗೆ ಮಲ್ಕಂತಿದ್ದವನು ಇವತ್ತು ಏನು ಮಾಡಿದ್ರು ಮಲ್ಕಂತ ಇಲ್ಲ. ನಾನು ನಮ್ಮ ಅಮ್ಮಂಗೆ ರವೆ ಎಲ್ಲ ಹುರ್ಕೊಟ್ರೆ ಉಂಡೆ ಮಾಡಿಕೊಡ್ತೀನಿ ಅಮ್ಮ, ಅವನ್ನ ಮಲಗಿಸ್ಬಿಟ್ಟು ಅಂತ ಹೇಳಿದ್ದೆ ಅಂದ್ಬಿಟ್ಟು ಈ ಟೈಮಿಗೆ ಹಿಡ್ಕೊಂಡ್ವಿ. ಬೇಗ ಆಗತ್ತಲ್ಲ ಎಲ್ಲರೂ ಕೈ ಜೋಡಿಸಿದ್ರೆ ಅಂತ. ನಾನು ಕೈ ಜೋಡಿಸ್ತೀನಿ ಅಂತ ಎತ್ತು ಕೂತ್ಕೊಬಿಟ್ಟವನೆ. ನಮ್ಮ ಅಮ್ಮಂಗೆ ರೋಫ್ ಆಗ್ತಾವನೆ.
ಮಲ್ಕತನೂ ಇಲ್ಲ, ಕೆಳಗಡೆ ಉಳ್ಳಾಕಿದ್ರೆ ಆಡ್ತಾನೂ ಇಲ್ಲ, ಎತ್ಕೊಂಡು ಓಡಾಡ್ಬೇಕಂತೆ. ಸೊ ಪಾಪ ಮಗ ಹಬ್ಬದ ಪ್ರಿಪ್ರೇಷನ್ಗೋಸ್ಕರ ಎದ್ದೈತೆ ಕಣಮ್ಮ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನು, ನಿದ್ದೆಗೆ ಇಟ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ನನಗೆ ಲಾಸ್ಟ್ ಇಯರ್ ಹಬ್ಬ ಎಲ್ಲ ನೆನಪಾಗ್ತಾ ಇದೆ. ಲಾಸ್ಟ್ ಇಯರು ಪೂಜೆ ಮಾಡಬೇಕಂದ್ರೆ ಈಗೇನೋ ಅಪ್ಸೆಟ್ ಮೂಡಲ್ಲಿದ್ದೆ. ಅವಾಗಿನ್ನೂ ಆಗಬಾರ್ದು ಸಿಚುವೇಶನ್ ಎಲ್ಲ ಆಗಿತ್ತು. ಅಂದರೆ ನಾನು ಆ ವಿಡಿಯೋನಲ್ಲಿ ಹೇಳಿದ್ದೀನಲ್ಲ, ನಂದು ಟ್ರೀಟ್ಮೆಂಟ್ ವಿಡಿಯೋದಲ್ಲಿ ಆ ಥರ ತಾಯಿ ಹತ್ರ ಕೇಳ್ಕೊಂಡಿದ್ದೆ, ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ನನ್ನ ಕೈಯಲ್ಲೊಂದು ಬೇಬಿ ಇರಲಪ್ಪ ಅಂತ. ಆಶೀರ್ವಾದ ಸಿಕ್ಕಿದೆ. ಅದನ್ನೇ ಬೆಳಗ್ಗೆಯಿಂದ ನೆನೆಸ್ಕೊಂಡು ಖುಷಿ ಪಡ್ತಾ ಇದ್ದೆ. ಬಟ್ ಇದು ನನ್ನ ಫೇವ್ರೆಟ್ ಹಬ್ಬ. ಈ ವರ್ಷ ನಾನು ಇಲ್ಲೂ ಸಿಂಪಲಾಗಿ ಮಾಡ್ತಾ ಇದ್ದೀವಲ್ವ, ಪಾಪುನ ಇಟ್ಕೊಂಡು ಅಮ್ಮಂಗೆ ಒಬ್ರಿಗೇನೆ ಕಷ್ಟ ಆಗುತ್ತೆ, ಹಂಗಾಗಿ ನಾವೇ ಅಂದ್ವಿ. ಇಲ್ಲಾಂದ್ರೆ ಇಲ್ಲಿ ಸಿಂಪಲ್ಲೇನೆ ಇದ್ದಿದ್ರಲ್ಲಿ ಅರ್ಧ ಕೆಲಸ ಕಮ್ಮಿ ಮಾಡಿಕೊಂಡು ದೇವ್ರ ಪೂಜೆ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇರೋದು ಈ ವರ್ಷ. ಸೊ ಇದು ನಂದು ಆಲ್ ಟೈಮ್ ಫೇವ್ರೆಟ್ ಹಬ್ಬ. ಇದು ಹಬ್ಬಗಳಲ್ಲಿ ನಾನು ತುಂಬ ಇಷ್ಟಪಡೋದು ಅಂದರೆ ಇದೊಂದೇ. ಅಂದರೆ ತುಂಬ ತಲೆ ಕೆಡಿಸ್ಕೊಂಡು ಅಡ್ವಾನ್ಸ್ ಆಗಿ ಪ್ರಿಪ್ರೇಷನ್ ಮಾಡಿಕೊಂಡು ಖುಷಿಯಿಂದ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡೋ ಹಬ್ಬ. ಸಾಮಾನ್ಯ ಎಲ್ಲ ಹುಡುಗಿರಿಗೂ ಇದು ಫೇವ್ರೆಟ್ ಹಬ್ಬನೇ ಅಲ್ವಾ. ಮೊದಲಿಗೆ ಎಲ್ರಿಗೂ ವರಮನಮ್ಮ ಇನ್ನೂ ನಿದ್ದೆ ಮೂಡಲ್ಲಿದ್ದೀನಿ, ಸಾರಿ, ಕ್ಷಮಿಸಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೇಲಿ ಪೂಜಾ ಪ್ರಿಪ್ರೇಷನ್ ನಡೀತಾ ಇದೆ. ಇವಾಗ ಟೈಮ್ ಆಗಿದೆ 4:45, ಯಾವುದೋ 3-4 ಏನೋ ಟೈಮ್ ಬಂದಿದೆ ಅಂತ ನಮ್ಮ ಅಕ್ಕ ನೆನೆ ನೋಡ್ಕೊತಾ ಇದ್ರು. ಅದರಲ್ಲಿ 4 ಗಂಟೆಗೆ ಒಂದು ಮುಹೂರ್ತ ಬಂದಿತ್ತು. ಅಷ್ಟು ಬೇಗ ಎಲ್ಲಿ ಮಾಡೋಕ್ಕಾಗತ್ತೆ. ಯಾವುದಕ್ಕೆ ಮುಹೂರ್ತ ನೀನು ಮಾಡ್ತಾ ಇರೋದು? 6-7:45 ಟಾರ್ಗೆಟ್ ಮಾಡ್ತಾವ್ರೆ. ಪೂಜೆ ಪ್ರಿಪ್ರೇಷನ್ ಇಲ್ಲಿ ಇವರು ಮಾಡ್ತಾ ಇದ್ದಾರೆ. ಸೊ ನೀವು ನಿನ್ನೆ ನಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ರೀಲಿಗೆ ಕೇಳ್ತಾ ಇದ್ರಿ ಕಮಲದ ಹೂವು ಆಬ್ಲದ ಹೂವು ಡಿಫ್ರೆನ್ಸ್ ಏನು ಅಂತ. ನೋಡಿ, ಕಮಲದ ಹೂವು ಅಂದರೆ ಈ ಥರ ಪಿಂಕ್ ಇರುತ್ತೆ, ಈ ಥರ ರೌಂಡ್ಗಿರುತ್ತೆ, ಚಿಕ್ಕದಾಗಿರುತ್ತೆ ಇದು. ಬಟ್ ಆಬ್ಲದ ಹೂವು ಅಂದರೆ ಸ್ವಲ್ಪ ವೈಟ್ ಇರುತ್ತೆ, ಉದ್ದ ಇರುತ್ತೆ, ಅಂದರೆ ಅಗ್ಲ ಇರಲ್ಲ ಎಲೆ, ಇಷ್ಟೇ ಅಗಲ ಉದ್ದ ಇರುತ್ತೆ, ಅದು ಆಬ್ಲದ ಹೂವು. ಇಲ್ಲಿ ನಮ್ಮ ಡ್ಯಾಡಿ ಪೂಜಾ ರೂಮ್ ರೆಡಿ ಮಾಡ್ಕೊಂಡು ಅವ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು. ಸೊ ನಮ್ಮಮ್ಮ ಮನೆ ಒರೆಸ್ತಿದ್ದಾರೆ. ಇವಾಗ ನಾನು ಹೋಗ್ಬೇಕು ಸ್ನಾನಕ್ಕೆ. ಇದ್ರಲ್ಲೂ ನಮ್ಮಮ್ಮ ನನಗೆ ಸ್ನಾನ ಮಿಸ್ ಮಾಡಿಸ್ತಾ ಇಲ್ಲ. ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಎದ್ದು ನಡಿ ಅಂತ ಯೂಶಲಿ 5:30-6 ಗಂಟೆಗೆ ಹೋಗ್ತಾ ಇದೆ. ಇವತ್ತು 4:45 ಕಳಿಸ್ತಾ ಇದ್ದಾರೆ. ಹೋಗಿ ಬರೋಣ, ನಮ್ಗೆ ಇನ್ನೇನು ಕೆಲಸ, ಸ್ನಾನ ಮಾಡ್ಕೊಂಡು ಬಂದು ಪಾಚಾಳೋದು. ನನ್ನ ಮಗನ ಇಲ್ಲಿ ಮಲಗಿಸಿದ್ದೀವಿ, ಒಬ್ಬನೇ ರೂಮಲ್ಲಿ ಬೇಡ ಅಂತ, ಇನ್ ಕೇಸ್ ಅವನು ಎದ್ದು ಹತ್ರ ಯಾರಿಗೂ ಕೇಳಿಸಲ್ಲ ಬ್ಯುಸಿ ಇದರಲ್ಲಿ ಅಂದ್ಬಿಟ್ಟು ಹೋಗೋಣ ಇವಾಗ ನಾವು. ಏನಮ್ಮ, ನಾರ್ಮಲ್ ಸ್ನಾನನ ಇಲ್ಲಾಂದರೆ ನೀನು ಇದು ನೀರು ಹಾಕ್ಕೊಡ್ತೀವಿ? ಹಾಕ್ಕೊಡ್ತೀನಿ, ಹೋಗುವ. ಬಿಡೋದೇ ಇಲ್ಲ ನಾನು. ಬಿಸಿ ನೀರು ಸ್ನಾನ ಆಯಿತು, ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ. ಹಿಂಗೆ ನಮ್ಮಮ್ಮ ನೋಡಿ ಕೌಚ್ ಹಾಕ್ಬಿಟ್ಟು ಕೋಳಿ ಕೂಡಾಕ್ಬಿಟ್ಟು ಮಲಗಿಸ್ತಾರೆ. ಈಗ ಆಗೋದು ರಿಯಲ್ ಸ್ವೆಟ್ಟು, ಫುಲ್ಲು ಬಟ್ಟೆ ಎಲ್ಲ ನೆಂದೋಗಿರುತ್ತೆ. ನಮ್ಮಮ್ಮ ನಾನು ಇಲ್ಲೇ ನಿಂತಿದ್ರೆ ಹಂಗೆ ಪಡಕಂದು ಹಿಂದೆಯಿಂದ ಹೊಡಿತಾರೆ. ಟೈಮ್ ಆಯಿತು. ಎದ್ದು ಏರೆಲ್ಲ ಡ್ರೈ ಮಾಡ್ಕೊಂಡಿದ್ದಾಯಿತು. ಆ್ಯಕ್ಚುಲಾಗಿ ಏರ್ ಡ್ರೈಯರು ಇವತ್ತು ಕೆಟ್ಟೋಯ್ತು. ಅರ್ಧಂಬರ್ಧ ಡ್ರೈ ಮಾಡಿದ್ದೀನಿ, ಅದು ಬರ್ನ್ ಆಯಿತು. ಆವತ್ತೇ ಒಂದು ಹಿಂಟ್ ಕೊಟ್ಟಿತ್ತು, ಇವತ್ತು ಕಂಪ್ಲೀಟ್ ಬರ್ನ್ ಆಯಿತು. ಇದಿರತ್ತೆ, ನೀವು ತುಂಬ ಜನ ಕೇಳ್ತಾ ಇರ್ತೀರಲ್ಲ ಸೀಕ್ರೆಟ್ ಆಫ್ ಸಣ್ಣ ಆಗಿರೋದು ಏನು ನೀವು ಅಂತ. ಇದೆ ನೋಡಿ, ಸ್ನಾನ ಮಾಡ್ಕೊಂಡು ಬಂದಮೇಲೆ ಒಂದು 1/2 to 45 minutes ಮಾಡ್ಕೊಂಡು ಚೆನ್ನಾಗಿ ಸ್ವೆಟ್ ಆದರೆ ಬಾಡಿ ಡಿಟಾಕ್ಸ್ ಆಗುತ್ತೆ. ಅದೇ ರೀಸನ್ನು ಸಣ್ಣ ಆಗೋದು. ಒಂದು ಲಾಂಗ್ ರನ್ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಯಾವುದೇ ರೀತಿ ಏನಂತಾರೆ ಬ್ಯಾಕ್ ಪೇನು ಇವೆಲ್ಲ ಕಮ್ಮಿ ಆಗೋಗುತ್ತೆ. ಮುಖ ಮೇಲೆ ಮಾಡ್ಕೊಂಡು ಅಂತರ ಅಂತೀವಲ್ಲ, ಹಂಗೆ ಮಲ್ಕೋಬೇಕು. ಪೂಜೆಗೆ ರೆಡಿ ನಡೀತಾ ಇದೆ. ನಾವು ಇವಾಗ ಬಂದಿದ್ದೀವಿ ಹೆಲ್ಪ್ ಮಾಡೋದಕ್ಕೆ. ಇವತ್ತೇನು ಒಂದು 10 ನಿಮಿಷ ಮಲಗಿದೆ, ಎದ್ದು ಬಂದಿದ್ದೀನಿ ಅಷ್ಟೇ. ಸ್ವೆಟ್ ಆಗೋಕ್ಕೆ ಚಾನ್ಸೇ ಕೊಟ್ಟಿಲ್ಲ. ಏನು ಮಾಡ್ಬೇಕಕ್ಕೆ ಈಗ ನಾನು ಯೋಚನೆ ಮಾಡ್ತಾವ್ರೆ, ನಾನು ಏನು ಮಾಡಿಸ್ಕೋಬೇಕು ನನ್ನ ಕೈಲಿ ಅಂತ. ಯಾಕೆಂದರೆ ನಾನು ತಣ್ಣೀರೆಲ್ಲ ಮುಟ್ಟೋ ಆಗಿಲ್ವಲ್ಲ, ತಣ್ಣೀರು ಮುಟ್ಟಂಗಿಲ್ಲ, ತಣ್ಣೀರಲ್ಲಿ ತೊಳೆದಿರೋದು ಡ್ರೈ ಆಗೋ ತನಕನೂ ಮುಟ್ಸಲ್ಲ. ಅದಕ್ಕೆ ಇವಾಗ ಆ ಥರ ಕೆಲಸಗಳು, ಡ್ರೈ ಇರೋ ಅಂಥ ಕೆಲಸಗಳು ಏನು ಮಾಡ್ಬೋದು ಅದನ್ನಷ್ಟೇ ಮಾಡಿಸ್ಕೊತಾರೆ. ಪೂಜಾ ರೂಮ್ ರೆಡಿಯಾಗಿದೆ ಅರ್ಧಂಬರ್ಧ.
ರೆಡಿ ಮಾಡ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದಿದ್ದಾನೆ, ನಾನು ಪೂಜೆಯಲ್ಲಿ ಭಾಗವಹಿಸ್ತೀನಿ ಅಂತ. ಇಲ್ಲಿ ಆಟ ಆಡ್ತಾವ್ರೆ. ಗುಡ್ ಮಾರ್ನಿಂಗ್, ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ನನ್ನ ಮಗನ ಕಡೆಯಿಂದ ನಿಮ್ಮೆಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಅಂತೆ. ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಹೇಳ್ಬೇಕಂತೆ ಅವನಿಗೆ. ಫಸ್ಟ್ ಸ್ಟೇಜ್ ಪೂಜೆ ಮುಗೀತು, ಇವಾಗ ಅಭಿಷೇಕ ಮಾಡ್ತಾ ಇದ್ದಾರೆ ಗಣೇಶಂಗೆ. ನನ್ನ ಮಗ ತೊಟ್ಲಲ್ಲಿ ಮನೇಲಿ ಎಲ್ಲ ಕಡೆ ಓಡಾಡಿದ ಎಕ್ಸೆಪ್ಟ್ 2 ಜಾಗ. ಒಂದು ಕಿಚನ್ನು, ಇನ್ನೊಂದು ಆ ಕಡೆ ಪೋರ್ಟಿಕೋ ಇದೆಯಲ್ಲ ಅದು. ಇವತ್ತು ಕಿಚನ್ಗೂ ಎಂಟ್ರಿ ಕೊಟ್ಬಿಟ್ರು ಸಾಹೇಬ್ರು. ಪೂಜೆಲಿ ಜಾಯ್ನ್ ಆಗಿದ್ದಾರೆ ಅವ್ರ ಅಮ್ಮಮ್ಮನ. ಅವ್ರ ತಾತ ಇಲ್ಲ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂದ್ಕೊಂಡು ಬೆಳಗ್ಗೆ 6 ಗಂಟೆಗೆ ಹೋಗಿದ್ದಾರೆ. ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಪೂಜೆಗೆ ಆದಷ್ಟು ಪೂಜೆ ಮುಗಿಸೋಣ ಅದ್ರೊಳಗಡೆ ಅಂತ ನೋಡಿದ್ವಿ, ಬಟ್ ಆಗಲಿಲ್ಲ, ಟೈಮ್ ಆಗೋಯ್ತು ಅಂದ್ಬಿಟ್ಟು ಅವ್ರು ಹೊರಟ್ರು. ಇವಾಗ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಒಬ್ಬರೇನೆ, ಇಲ್ಲಾಂದ್ರೆ ಇಬ್ರು ಜೊತೆಲಿ ಕೂತ್ಕೊಂಡು ಪೂಜೆ ಮಾಡೋರು. ನಾನು ಮನು ಮಾಡ್ತೀವಲ್ಲ ಆ ಥರ. ಇಲ್ಲಿ ನೋಡಿ, ಪೂಜೆ ಮಾಡ್ಬೇಕಂತೆ. ಪೂಜೆ ಸಾಹೇಬ್ರು ಸ್ನಾನ ಮಾಡಿಲ್ಲ, ಏನಿಲ್ಲ, ಪೂಜೆ ಮಾಡ್ಬೇಕು ಇವರು. ಇವಾಗ ನಾವು ಅಮ್ಮಂಗೆ ಹೆಲ್ಪ್ ಮಾಡಬೇಕು. ಏನೇನು ಮಾಡಬೇಕಪ್ಪ? ಗುಂಡೂರಾಯ ಕಡೆಯಿಂದ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಗುಂಡೂರಾಯ ಆಯ್ತಾ? ಹ್ಞೂ 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 ಆಯ್ತಾ? ಹ್ಞೂ ನಿದ್ದೆ ಮಾಡಿದ್ರಾ? ಹ್ಞೂ ಲಾಲ ಕುಡಿದ್ರಾ? ಹ್ಞೂ ಹ್ಞೂ. ಎಲ್ರದ್ದು ಹಬ್ಬ ಹೆಂಗಾಯ್ತು? ನಮ್ದಂತೂ ತುಂಬಾನೇ ಚೆನ್ನಾಗಾಯ್ತು. ಸಿಂಪಲ್ ಆಗಿ, ಎಲೆಗೆಂಟ್ ಆಗಿ, ಸೂಪರ್ ಡೂಪರ್ ಆಗಿ ಆಯ್ತು. ಕೇಳಿಸ್ಕೊಂತಾವ್ರೆ ನಾನು ಮಾತಾಡೋದನ್ನೇ. ಹೌದೇನಮ್ಮ, ಚೆನ್ನಾಗಾಯ್ತಾ ಅಮ್ಮ ಅಂತ. ಏನ್ ಸ್ವೀಟ್ ಮಾಡೋರೆ ಅಮ್ಮ ಅಮ್ಮಮ್ಮ? ನನಗೂ ಕೊಡ್ತಾರ ಅಮ್ಮ? ಹ್ಞೂ ಅಂತೆ ಅಂತ. ಇವತ್ತು ನಮ್ಮ ಮನೆ ಸ್ಪೆಷಲ್ಲು ನಮ್ಮಮ್ಮ ರವೆ ಉಂಡೆ ಮಾಡಿದ್ರು. ಬೆಳಗ್ಗೆಯಿಂದ 2-3 ಆಲ್ರೆಡಿ ಖಾಲಿ ಮಾಡಿಟ್ಟಿದ್ದೀನಿ. ಯಾಕೆ ಅಂದರೆ ಇದರಲ್ಲಿ ಹಾಕಿರೋದೆಲ್ಲ ನಾನು ತಿನ್ನ ಐಟಮ್ಮೇ ಅಂತೆ. ಅದಕ್ಕೆ ನನಗೋಸ್ಕರ ಈ ಸರಿ ರವೆ ಉಂಡೆ, ಲಕ್ಷ್ಮಿಗೋಸ್ಕರ ಅಲ್ಲ, ಮಂಜುಳಂಗೋಸ್ಕರ ರವೆ ಉಂಡೆ ಮಾಡಿದ್ದಾರೆ ಸರ್. ಆಮೇಲೆ ನಮ್ಮ ಹಸ್ಬೆಂಡು ಅಲ್ಲಿಂದನೇ ಬುಕ್ ಮಾಡಿಬಿಟ್ಟಿದ್ದಾರೆ ನನಗೆ 10 ಬೇಕು ಅಂತ. ನಮ್ಮಮ್ಮ ಮಾಡಿದ್ದೆ 10. ಇವಾಗ ಮಾಡ್ತಾ ಇದ್ದಾರೆ ಒಬ್ಬಟ್ಟು. ಇಲ್ಲೇ ಆಯ್ತಮ್ಮ ಒಬ್ಬಟ್ಟು? ಕಾಯ್ತಾ ಇದ್ದೀವಿ. ಇಲ್ಲಿ ಮಾಡಿ ಇಟ್ಟಿದ್ದಾರೆ. ನಮ್ಮದು ಪೂಜೆ ಹಿಂಗೆ ಆಗಿದೆ. ಮೇಡಮ್ ಅವರು ಪೂಜೆ ಮಾಡಿ ಸುಸ್ತಾಗಿ ಇಲ್ಲಿ ಕೂತ್ಕೊಬಿಟ್ಟಿದ್ದಾರೆ. ಹೆಂಗಾಯ್ತಬ್ಬ? ಚೆನ್ನಾಗಾಯ್ತಾ? ಹ್ಯಾಪಿ ಹ್ಯಾಪಿ ವರಮಹಾಲಕ್ಷ್ಮಿ. ಫುಲ್ ರೆಡ್ ಹಾಕೊಂಡು ಲಕ್ಷ್ಮಿನ ವೆಲ್ಕಮ್ ಮಾಡಿ. ಡಬ್ದಲ್ಲಿ ಲವಂಗ ಇಲ್ವಂತೆ. ಹೋಗೋ ಪಪ್ಪು ಹುಡಿ ಕೊಡು ಅಮ್ಮಮ್ಮಗೆ. ಹುಡುಗ ಮನೆ ಹುಡಿ ಕೊಡು ಲವಂಗ ಅಂತೆ. ಒಯ್ತೀನಿ ಬಿಡಮ್ಮ, ಒಯ್ತೀನಿ ಅಂತ ಅವನು. ಬಿಟ್ಬಿಟ್ಟು ಬರ್ತೀನಿ ಲವಂಗ ಹುಡ್ಕಕ್ಕೆ. ನಿದ್ದೆ ಬಂದ್ಬಿಟ್ಟು ಪಾಪುಗೆ ಮಲಗಿಸ್ತೀನಿ. ಆವಾಗಲಿಂದ ಪಾಪ ಹೊಸ ಡ್ರೆಸ್ ಹಾಕ್ಕೊಂಡು ಹಬ್ಬದ ಸಡಗರದಲ್ಲಿತ್ತು ಮಗ ಅಲ್ವಾ ಮಗನೇ? ಹ್ಞೂ ಬಾಕಿ ಅಂತೆ ಅಂತ ಹೂ ಕೂರಿಸ್ತಾ ಇರ್ತಾನೆ. ಹೆಂಗೆ ಕಾಣಿಸ್ತಾ ಇದ್ದೀವಿ ನಾನು ನನ್ನ ಮಗ ಇಬ್ಬರು ಹೇಳಿ? ನನ್ನ ಮಗ ಇಷ್ಟೊತ್ತು ಸುಮ್ಮನೆ ಆಡ್ತಾ ಇದ್ದ. ಅಲ್ಲಿ ನಮ್ಮ ಅಕ್ಕ ತೂಗ್ತಾ ಇದ್ದಾರೆ. ನಮ್ಮಮ್ಮ ಬಾರವ್ವ ನೀನು ಊಟ ಮಾಡು, ಲೇಟಾಗಿ ಹೋಗಿದೆ ಅಂತಂದರು. ಇವತ್ತು ಬ್ರೇಕ್ಫಾಸ್ಟ್ ಲೇಟ್ ತಿಂದಿದ್ದು. ಹಬ್ಬ ಅಲ್ವಾ, ಹಿಂಗೆ ಏರುಪೇರು ಆಗ್ತವೆ. ಈಗ ಟೈಮ್ ಆಗಿದೆ 6 ಗಂಟೆ. ಅದಕ್ಕೆ ನಾನು ಒಬ್ಬಟ್ಟು ಬೇಕು ಅನ್ನಲ್ಲ ಅಂದ್ಬಿಟ್ಟು ಬೇಗ ಬೇಗ ಒಬ್ಬಟ್ಟು ಮಾಡಿ ಕರಿತಾ ಇದ್ದಾರೆ. ಎದ್ದು ಬರ್ಬೇಕು. ನಮ್ಮಮ್ಮ ಕರೋದ್ರಪ್ಪ ಅಷ್ಟೇ. ಬಾರವ್ವ ನೀನು ತಿನ್ನೋ ಅಂತ ಸ್ಟಾರ್ಟ್ ಮಾಡ್ದ. ಕೊಸ 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 ಅಂತ ಹೇಳಕ್ಕೆ ನನ್ನ ಮಗ. ಅದೇನೋ ಮಕ್ಕಳೇ ಹಂಗೆ ಅನ್ಸತ್ತೆ. ಈ ಅಮ್ಮಂದಿರು ತಿನ್ನಕ್ಕೆ ಹೋಗ್ಬೇಕಂದ್ರೆ, ಸ್ನಾನಕ್ಕೆ ಹೋಗ್ಬೇಕಂದ್ರೆ, ಇಲ್ಲ ಏನಾದ್ರು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕಂದ್ರೆ ಅವರಿಗೆ ಅಮ್ಮನೇ ಬೇಕು, ಬಾಕಿ ಯಾರು ಬೇಡ. ನಮ್ಮ ಅಕ್ಕ ಫೋನ್ ಮಾಡ್ತಾವ್ರೆ. ಮಗುನ ವಿಶ್ ಮಾಡೋಕ್ಕಿರಬೇಕು. ನಾನೇನು ನೆನ್ಪು ಮಾಡ್ಕೊಳ್ಳೋರು ಯಾರೂ ಇಲ್ಲ ಇವಾಗ. ಕೇಳಿಬೇಕಂದ್ರೆ ಇವಾಗ ಏನು ಮಾಡ್ತಾವನೆ ನನ್ನ ಪಿಂಚು ಅಂತಾಳೆ. ಹಲೋ ಏನ್ ಮಾಡ್ತಾ ಇದ್ರಿ? ನಾವ ಓಡಾಡ್ತಾ ಇದ್ದೋ. ಸೇಮ್ ಪಿಂಚ್? ಇಲ್ಲ, ಬೇರೆ ಪಿಂಚ್. ಬೇರೆ ಪಿಂಚಾ? ಆದರೆ ಒಂದೇ ಕೆಟಗರಿ ಪಿಂಚು. ನಾವು ಡಾರ್ಕು, ನೀವು ಲೈಟು. ನಮ್ಮ ಅಕ್ಕ ನನ್ನ ಡಾರ್ಕು ಅಂದು 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 ಅವಳದು ಡಾರ್ಕ್ ಆಗೋಯ್ತು, ನಂದು ಲೈಟ್ ಆಗೋಯ್ತು. ನಿಮ್ಗೆ ಅರ್ಥ ಆಗಲಿಲ್ಲ ಅಲ್ವಾ? ಬೇಡ ಬಿಡಿ. ನಿಮಗೂ ಅರ್ಥ ಆಗಲಿಲ್ವಾ?
ನೀನು ನನ್ನ ಡಾರ್ಕು ಅಂದು 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 ನಿಂದು ಡಾರ್ಕ್ ಆಯ್ತು. ನಿನ್ ಡ್ರೆಸ್ ಲೈಟು, ನಾನು ಕಾಂಪ್ಲೆಕ್ಷನ್ ಮಾತಾಡ್ತಾ ಇದ್ದೀನಿ. ನೀನು ನನ್ನ ಡಾರ್ಕು ಅಂದು ಅಂದು ಸಣ್ಣದ್ರಲ್ಲಿ ನಿನ್ ಡಾರ್ಕು ಅಂದು ಅಂದು ನಿಂದು ಡಾರ್ಕು. ಓ ಹಂಗೆ, ನಮ್ದು ಲೈಟು. ಅರ್ಥ ಆಯ್ತಾ? ಏನ್ ಮಾಡ್ತಾ ಇದ್ದೆ ನೋಡಿದ್ರ? ನಾನು ಹೇಳಲಿಲ್ವಾ? ನಾನು ವಿಚಾರಿಸ್ಕೊಳ್ಳೋರೇ ಇಲ್ಲ ಇವಾಗ ಭೂಮಿ ಮೇಲೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the